ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಬನ್ನಿ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತೇನಪ್ಪ ವಿಡಿಯೋದಲ್ಲಿ ವಿಶೇಷ ಅಂದರೆ, ಅದೃಷ್ಟವಂತರಿಗೆ ಮಾತ್ರ ದೇವರು ಈ ರೀತಿ ಕನಸಿನಲ್ಲಿ ಕಾಣಿಸಿಕೊಳ್ಳುತ್ತಾನೆ ಅಂತ ಆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ವಿಡಿಯೋನ ಸ್ಕಿಪ್ ಮಾಡದೆ ಎಂಟನ ವಾಚ್ ಮಾಡಿ. ಹೊಸೊಬ್ಬರು ಯಾರಾದರೂ ವಿಡಿಯೋನ ನೋಡ್ತಾ ಇದ್ದರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಬನ್ನಿ ವಿಡಿಯೋನ ನೋಡೋಣ. ಅದೃಷ್ಟವಂತರಿಗೆ ಮಾತ್ರ ದೇವರು ಈ ರೀತಿ ಕನಸಿನಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಕನಸುಗಳು ಬಹುಮಟ್ಟಿಗೆ ವ್ಯಕ್ತಿತ್ವ ಅಂತರಂಗದ ಪ್ರತಿಫಲನೆ, ಆದರೆ ಕೆಲವೊಮ್ಮೆ ಅವು ಸಾಮಾನ್ಯ ಕನಸುಗಳಿಗಿಂತ ವಿಶಿಷ್ಟವಾಗಿರುತ್ತವೆ. ಅಂತಹದೆಲ್ಲ ಒಂದು ಅನುಭವವೆಂದರೆ ದೇವರು ಕನಸಿನಲ್ಲಿ ಕಾಣಿಸಿಕೊಳ್ಳುವುದು. ಹಿಂದಿನ ಕಾಲದಿಂದಲೂ ಅನೇಕ ಮಹಾನುಭಾವನು ಸಂತರು ತಪಸ್ವಿಗಳನ್ನು ದೇವರನ್ನು ಕನಸಿನಲ್ಲಿ ಕಂಡ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಅದು ಎಲ್ಲರಿಗೂ ಆಗುವ ಪ್ರಸಂಗವಲ್ಲ. ಅದೃಷ್ಟವಂತರು, ಶ್ರದ್ಧಾ ಭಕ್ತಿಯುಳ್ಳವನ್ನು ಪವಿತ್ರ ಮನಸ್ಸುಗಳವರು ಮಾತ್ರ ಇಂತಹ ಅನುಭವವನ್ನು ಪಡೆಯುತ್ತಾರೆ ಎಂಬ ನಂಬಿಕೆ ಹಲವರಿಗೆ. ಕನಸುಗಳಲ್ಲಿ ದೇವರು ಕಾಣಿಸಿಕೊಳ್ಳುವ ವೈಶಿಷ್ಟ್ಯ. ಕನಸುಗಳಲ್ಲಿ ದೇವರು ಕಾಣಿಸಿಕೊಳ್ಳುವುದು ಎಂದರೆ ಅದನ್ನು ಸಾಮಾನ್ಯ ಕನಸಿನಂತೆ ನೋಡಿಕೊಳ್ಳಲು ಸಾಧ್ಯವಿಲ್ಲ. ಇದೊಂದು ಆಧ್ಯಾತ್ಮಿಕ ಅನುಭವ. ಬಹಳಷ್ಟು ಮಂದಿಗೆ ದೇವರು ಅವರ ಇಷ್ಟವಂತ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಉದಾಹರಣೆಗೆ, ಒಬ್ಬ ವಿಷ್ಣು ಭಕ್ತನಿಗೆ ಶ್ರೀ ರಾಮನಾರಾಯಣನು, ಶಿವ ಭಕ್ತನಿಗೆ ಪರಮೇಶ್ವರನು, ಶಕ್ತಿಯ ಆರಾಧಕರಿಗೆ ಪರಾಶಕ್ತಿ ಅಥವಾ ಮಾತೃದೇವಿಯು ಕಾಣಿಸಿಕೊಳ್ಳಬಹುದು. ಇದು ವ್ಯಕ್ತಿಯ ನಂಬಿಕೆ, ಭಕ್ತಿ ಮತ್ತು ಆಧ್ಯಾತ್ಮಿಕ ಪ್ರಗತಿಯನ್ನು ಅವಲಂಬಿಸಿ ನಿರ್ಧಾರಗೊಳ್ಳುತ್ತದೆ. ಕನಸುಗಳಲ್ಲಿ ದೇವರು ಹೇಗೆ ಕಾಣಿಸಿಕೊಳ್ಳುತ್ತಾರೆ? ದರ್ಶನ ರೂಪದಲ್ಲಿ. ದೇವರು ನೇರವಾಗಿ ಅವರ ದಿವ್ಯ ಸ್ವರೂಪದಲ್ಲಿ ಕಾಣಿಸಿಕೊಳ್ಳಬಹುದು. ಸಂದೇಶ ರೂಪದಲ್ಲಿ. ಕೆಲವೊಮ್ಮೆ ದೇವರು ನೇರವಾಗಿ ಕಾಣಿಸಿಕೊಳ್ಳದೆ ಅವರ ವಾಣಿಯ ಮೂಲಕ ಸಂದೇಶ ನೀಡಬಹುದು. ಪ್ರಕೃತಿಯ ಅಥವಾ ಚಿಹ್ನೆ ಮೂಲಕ. ಶಿವಲಿಂಗ, ಶಂಖ, ಚಕ್ರ, ಪಾದ, ಬೆಳಕು ಮುಂತಾದ ದೇವತೆಯ ಸಂಕೇತಗಳು ಕಾಣಿಸಬಹುದು. ಗುರುವಿನ ರೂಪದಲ್ಲಿ. ಕೆಲವರ ಕನಸಿನಲ್ಲಿ ದೇವರು ಅವರ ಗುರುಗಳ ರೂಪದಲ್ಲಿ ಬಂದು ಪಾಠ ನೀಡುತ್ತಾರೆ. ಯಾರು ದೇವರ ಕನಸು ನೋಡಲು ಅರ್ಹರು? ಎಲ್ಲರಿಗೂ ದೇವರ ದರ್ಶನದ ಅವಕಾಶ ದೊರೆಯುವುದು. ಶುದ್ಧ ಮನಸ್ಸು, ಪ್ರಬಲ ಶಕ್ತಿ ಮತ್ತು ನಿಶ್ಚಯತೆಗಳವರಿಗೆ ಮಾತ್ರ ಈ ಅನುಗ್ರಹ ದೊರೆಯಬಹುದು ಎಂದು ಶಾಸ್ತ್ರಗಳು ಹೇಳುತ್ತದೆ. ದೇವರ ದರ್ಶನ ಹೊಂದಲು ಈ ಗುಣಗಳನ್ನು ಅಗತ್ಯವಿರುತ್ತದೆ. ನಿಷ್ಕರ್ಷ ಮನಸ್ಸು. ಲಾಲಸೆಯ ಅಹಂಕಾರ, ದೋಷ, ದ್ವೇಷ ಮುಂತಾದ ದುಷ್ಟಭಾವನೆಗಳು ಇಲ್ಲವರ ಮನಸ್ಸು. ಆಗಾಗ ಭಕ್ತಿ. ಯಾವತ್ತಿಗೂ ನಿಸ್ವಾರ್ಥವಾದ ಭಕ್ತಿಯುಳ್ಳವರ ಕನಸಿನಲ್ಲಿ ದೇವರು ಪ್ರತ್ಯಕ್ಷರಾಗಬಹುದು. ಜೀವನದಲ್ಲಿ ಸತ್ಕರ್ಮ ನಿರ್ಲಕ್ಷಿಸಿದರೆ ಆ ರೂಪದ ಅನುಭವ ದೊರೆಯುತ್ತೆ. ಧ್ಯಾನ ಮತ್ತು ತಪಸ್ಸು. ಜಪ, ತಪ, ಪೂಜಾ ಸಂಸ್ಕಾರಗಳನ್ನು ಮಾಡುವವರಿಗೆ ಇಂತಹ ಅನುಗ್ರಹ ಸಿಗಬಹುದು. ದೇವರ ಕನಸುಗಳನ್ನು ಹೇಗೆ ಅರ್ಥೈಸುವುದು? ಕೆಲವೊಮ್ಮೆ ದೇವರ ಕನಸುಗಳು ವ್ಯಕ್ತಿಗೆ ಸಂದೇಶ ನೀಡಲು ಬರುತ್ತವೆ. ಕೆಲವೊಮ್ಮೆ ಇದು ಶುದ್ಧ ಭಕ್ತಿಯ ಪ್ರತಿಫಲನವಾಗಿರಬಹುದು. ಈ ಕನಸುಗಳ ಅರ್ಥವನ್ನು ಅನಾವಶ್ಯಕವಾಗಿ ತೀವ್ರವಾಗಿ ಪರಿಗಣಿಸುವ ಅಗತ್ಯವಿಲ್ಲ. ಆದರೆ ಕೆಲವು ವೇಳೆ ಕನಸುಗಳು ಜೀವನದಲ್ಲಿ ನಡೆಯಲಿರುವ ಸನ್ನಿವೇಶಗಳ ಬಗ್ಗೆ ಸೂಚನೆ ನೀಡಬಹುದು. ದೇವರ ಆಶೀರ್ವಾದ ನೀಡಿದರೆ ಇದನ್ನು ಸೌಭಾಗ್ಯ, ಶ್ರೇಯಸ್ಸಿನ ಸೂಚನೆಯೆಂದು ಪರಿಗಣಿಸಬಹುದು. ದೇವರು ಮಾನ್ಯವಾಗಿದ್ದರೆ ನೀವು ಆತ್ಮಪರಿಶೀಲನೆ ಮಾಡಬೇಕಾದ ಸ್ಥಿತಿಯಲ್ಲಿದ್ದೀರಿ. ದೇವರು ಉಪದೇಶ ನೀಡಿದರೆ ನಿಮ್ಮ ಜೀವನದ ಪಂಥವನ್ನು ಸರಿಪಡಿಸಲು ಇದೊಂದು ತೊಟ್ಟು. ದೇವರು ಕೋಪಗೊಂಡರೆ ಇದು ನಿಮ್ಮ ಜೀವನ ಶೈಲಿಯಲ್ಲಿ ತಿದ್ದುಪಡಿ ಮಾಡಿಕೊಳ್ಳಬೇಕೆಂದು ಸಂಕೇತ. ದೇವರನ್ನು ಕನಸಿನಲ್ಲಿ ನೋಡಿದವರ ಪ್ರಭಾವ. ಇತಿಹಾಸದಲ್ಲಿ ಅನೇಕ ಮಹಾತ್ಮರು ಮತ್ತು
ಯೋಗಿಗಳು ದೇವರನ್ನು ಕನಸಿನಲ್ಲಿ ಕಂಡ ಅನುಭವವನ್ನು ವಿವರಿಸಿದ್ದಾರೆ. ಇದರಿಂದ ಅವರು ತಮ್ಮ ಜೀವನವನ್ನು ಪರಿವರ್ತಿಸಿಕೊಂಡಿದ್ದಾರೆ. ಉದಾಹರಣೆಗಳಿಗೆ ಶ್ರೀರಾಮಕೃಷ್ಣ ಪರಮಹಂಸ, ಶ್ರೀ ಶಾರದಾ ದೇವಿ ಮತ್ತು ಹಲವಾರು ಸಂತರು. ಶ್ರೀರಾಮಕೃಷ್ಣ ಪರಮಹಂಸ, ಶ್ರೀ ಶಾರದಾ ದೇವಿ ಮತ್ತು ಹಲವಾರು ಸಂತರು ದೇವರನ್ನು ಕನಸಿನಲ್ಲಿ ಕಂಡ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಮಹಾಭಾರತದ ಅರ್ಜುನನಿಗೆ ಶ್ರೀಕೃಷ್ಣನು ಕನಸಿನಲ್ಲಿ ಬಂದು ಉಪದೇಶ ನೀಡಿದರೆಂಬ ಪ್ರಸಂಗವಿದೆ. ರಾಮಾಯಣದಲ್ಲಿ ವಿಷ್ಣುವಿನ ಅನುಗ್ರಹದಿಂದ ದಶರಥನು ರಾಮನ ಜನ್ಮದ ಸೂಚನೆ ಹೊಂದಿದರು. ಅನೇಕ ಭಕ್ತರು ತುಳಸಿದಾಸ, ಪುರಂದರದಾಸ, ಮೀರಾಬಾಯಿ ಮುಂತಾದವರು ತಮ್ಮ ಭಜನೆಗಳಲ್ಲೂ ದೇವರ ಕನಸುಗಳ ಪ್ರಭಾವವನ್ನು ವಿವರಿಸಿದ್ದಾರೆ. ಕನಸಿನಲ್ಲಿ ದೇವರನ್ನು ನೋಡಿದರೆ ಏನು ಮಾಡಬೇಕು? ಆ ಕನಸನ್ನು ಧ್ಯಾನ ಮಾಡಿ ಅದರ ಅರ್ಥವನ್ನು ಅರಿಯಲು ಪ್ರಯತ್ನಿಸಿ. ಆ ಕನಸು ಸ್ವಾರ್ಥಕ್ಕಾಗಿ ಉಪಯೋಗಿಸಬೇಕೇ? ದೇವರ ಅನುಗ್ರಹ, ಅಹಂಕಾರ ಉಂಟಾಗಬಾರದು. ಧಾರ್ಮಿಕ ಜೀವನ ನಡೆಸಿ ದೇವರ ದರ್ಶನ ಬಂದರೆ ಅದನ್ನು ಆಧ್ಯಾತ್ಮಿಕ ಜೀವನ ಭಾಗವನ್ನಾಗಿ ಮಾಡಿಕೊಳ್ಳಿ. ಗುರುವಿನ ಸಲಹೆ ಪಡೆಯಿರಿ. ಕನಸಿನಲ್ಲಿ ಅರ್ಥ ನಿಮಗೆ ಸ್ಪಷ್ಟವಾಗದಿದ್ದರೆ ಆಧ್ಯಾತ್ಮಿಕ ಗುರು ಅಥವಾ ಜ್ಞಾನಿಗಳನ್ನು ಸಂಪರ್ಕಿಸಿ. ದೇವರ ಕನಸುಗಳನ್ನು ತತ್ವಶಾಸ್ತ್ರ ದೃಷ್ಟಿಯಿಂದ ಆಧ್ಯಾತ್ಮಿಕ ಶಾಸ್ತ್ರಗಳ ಪ್ರಕಾರ ಕನಸುಗಳು ಮೂಡಲಿಲ್ಲ ಪ್ರತಿಫಲನೆಯಾಗಿರಬಹುದು ಅಥವಾ ವೈದ್ಯಕೀಯ ಅನುಗ್ರಹವಾಗಿರಬಹುದು. ಜ್ಯೋತಿಷ್ಯ ಶಾಸ್ತ್ರ, ವೇದಾಂತ, ಭಗವದ್ಗೀತೆಯಲ್ಲಿ ಕನಸುಗಳ ಮಹತ್ವವನ್ನು ನಿರ್ಧರಿಸುವ ಹಲವಾರು ತತ್ವಗಳಿವೆ. ಹಾಗಾಗಿಬಿಟ್ಟು ನೋಡಿ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಅದೃಷ್ಟವಂತರಿಗೆ ಮಾತ್ರ ದೇವರು ಈ ರೀತಿ ಕನಸಿನಲ್ಲಿ ಕಾಣಿಸಿಕೊಳ್ಳುತ್ತಾನೆ ಅಂತ ವಿಡಿಯೋದಲ್ಲಿ ಮಾಹಿತಿನ ಕೊಟ್ಟಿದ್ದೀನಿ ಸ್ನೇಹಿತರೆ. ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ ತನಕ ವಾಚ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.